MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಎರಡನೇ ದೂರುದಾರ ಜಯಂತ್ನನ್ನ SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವೇಳೆ ತಲೆಬುರುಡೆ ರಹಸ್ಯದ ಬಗ್ಗೆ ಜಯಂತ್ ಬಾಯ್ಬಿಟ್ಟಿದ್ದಾನೆ. ತಲೆಬುರುಡೆಯನ್ನ ಯಾರು ತಂದು ಕೊಟ್ರು ಅನ್ನೋದರ ಬಗ್ಗೆ ಕೂಡ ಜಯಂತ್ ಡೀಟೇಲ್ ಆಗಿ ಹೇಳಿದ್ದಾನೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ಗೆ ಬಿಗ್ ಟ್ವಿಸ್ಟ್. ಬುರುಡೆ ತಂದು ಕೊಟ್ಟಿದ್ದೆ ಮಟ್ಟಣ್ಣವರ್. SIT ಮುಂದೆ ಜಯಂತ್ ಹೇಳಿಕೆ. ಧರ್ಮಸ್ಥಳ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್, ಕ್ಷಣಕ್ಕೊಂದು ತಿರುವು ಸಿಗ್ತಿದೆ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಒಬ್ಬೊಬ್ಬರನ್ನೇ ವಿಚಾರಣೆ ನಡೆಸುತ್ತಿರುವ SIT ಅಧಿಕಾರಿಗಳು ಧರ್ಮಸ್ಥಳ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ನಡೆಯಿತು ಎಂಬ ಬಗ್ಗೆ ಬಾಯ್ಬಿಡಿಸುತ್ತಿದ್ದಾರೆ. ಇದೀಗ ಇದೇ ಕೇಸ್ನಲ್ಲಿ ಜಯಂತ್ನನ್ನ SIT ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಈ ವೇಳೆ ತಲೆಬುರುಡೆ ರಹಸ್ಯದ ಬಗ್ಗೆ ಜಯಂತ್ ಬಾಯ್ಬಿಟ್ಟಿದ್ದಾನೆ. ಬುರುಡೆ ತಂದ ಮಟ್ಟಣ್ಣವರ್. ತಲೆಬುರುಡೆ ತಂದು ಕೊಟ್ಟಿದ್ದೆ ಗಿರೀಶ್ ಮಟ್ಟಣ್ಣನವರ್ ಎಂದು SIT ಮುಂದೆ ಜಯಂತ್ ಹೇಳಿದ್ದಾನೆ. SIT ವಿಚಾರಣೆಯಲ್ಲಿ ಈ ಸತ್ಯ ಬಾಯ್ಬಿಟ್ಟಿದ್ದಾನೆ. ಅಲ್ಲದೆ ಎಲ್ಲಿಂದಲೋ ಹಾರ್ಡ್ ಡಿಸ್ಕ್ ತರಿಸಿಕೊಂಡು SITಗೆ ನೀಡಿದ್ದಾನೆ. ಈ ಹಾರ್ಡ್ ಡಿಸ್ಕ್ ತಂದು ಕೊಟ್ಟಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಹೋದರನ ಮಗ. ಬುರುಡೆಯನ್ನ ಮಟ್ಟಣ್ಣನವರ್ ತಂದು ಕೊಟ್ಟರು ಎಂದು ಜಯಂತ್ ಹೇಳಿದ್ದಾನೆ. ಆ ಬುರುಡೆ ತಿಮ್ಮರೋಡಿ ತೋಟದಿಂದ ತಂದದ್ದು ಎನ್ನಲಾಗುತ್ತಿದೆ. ಈ ಆರೋಪ ಸಾಬೀತಾದ್ರೆ ಮತ್ತೆ ಹಲವು ಪ್ರಶ್ನೆಗಳು ಏಳುತ್ತದೆ. ಈ ಬುರುಡೆ ತಿಮ್ಮರೋಡಿ ತೋಟದಲ್ಲಿ ಮೊದಲೇ ತೋಟದಲ್ಲಿ ಇದ್ರೆ ಹಾಗಾದ್ರೆ ಯಾರದ್ದು ಎಂಬ ಪ್ರಶ್ನೆ ಏಳುತ್ತದೆ. ಒಂದು ವೇಳೆ ಪ್ರಕರಣ ಆರಂಭಿಸಲು ಲ್ಯಾಬ್ ಅಥವಾ ಬೇರೆ ಯಾವುದೋ ಜಾಗದಿಂದ ಬುರುಡೆ ತಂದು ಈ ಮಣ್ಣಿನಲ್ಲಿ ಹೂತು ಬಳಿಕ ಎತ್ತಿದ್ದಾರೋ ಎಂಬ ಪ್ರಶ್ನೆ ಎದ್ದಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಆದ್ರೆ ಆ ಚಿನ್ನಯ್ಯ ತಂದಿದ್ದ ಬುರುಡೆ ಎಲ್ಲಿಯದ್ದು ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. ಈ ಬಗ್ಗೆ SIT ಅಧಿಕಾರಿಗಳು ಪ್ರಶ್ನೆ ಮಾಡಿ ಸುಸ್ತಾಗಿದ್ರು. ಸದ್ಯ ಇದೀಗ ಚಿನ್ನಯ್ಯ ತಂದಿದ್ದ ಬುರುಡೆ ಎಲ್ಲಿಯದು ಅನ್ನೋದು ಗೊತ್ತಾಗಿದೆ. ಚಿನ್ನಯ್ಯ ತಂದಿದ್ದ ಬುರುಡೆ ಎಲ್ಲಿಯದ್ದು? ಕೊನೆಗೂ ಸುಳ್ಳಿನ ಕಹಾನಿ ಬಟಾ ಬಯಲು. ಧರ್ಮಸ್ಥಳ ಪ್ರಕರಣದಲ್ಲಿ SIT ತನಿಖೆ ಮುಂದುವರೆದಿದೆ. ನೂರಾರು ಬುರುಡೆಯನ್ನ ತೋರಿಸ್ತೇನೆ ಅಂತ ಚಿನ್ನಯ್ಯ ಬಂದು ಈಗ SIT ಅಧಿಕಾರಿಗಳ ವಶದಲ್ಲಿದ್ದಾನೆ. ಆದರೆ ಚಿನ್ನಯ್ಯ ತಂದಿದ್ದ ಬುರುಡೆ ಎಲ್ಲಿದ್ದು ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. ಈ ಬಗ್ಗೆ SIT ಅಧಿಕಾರಿಗಳು ಪ್ರಶ್ನೆ ಮಾಡಿ ಸುಸ್ತಾಗಿದ್ರು. ಸದ್ಯ ಇದೀಗ ಚಿನ್ನಯ್ಯ ತಂದಿದ್ದ ಬುರುಡೆ ಎಲ್ಲಿದು ಅನ್ನೋದು ಗೊತ್ತಾಗಿದೆ. ಬುರುಡೆ ಹಿಂದಿನ ಕಹಾನಿ. ಚಿನ್ನಯ್ಯ ತಂದಿದ್ದ ಬುರುಡೆಯನ್ನ ಬಂಗ್ಲಗುಡ್ಡದಿಂದ ತಂದಿರೋದಾಗಿ ಜಯಂತ್ ಹೇಳಿದ್ದಾನೆ. ಅರಣ್ಯದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿದ್ದ ಬುರುಡೆಯನ್ನ ತಂದಿದ್ರು. ಕಾಡಿನಲ್ಲಿ ಒಂದು ಮರಕ್ಕೆ ಸೀರೆ ಬಿಗಿದ ಸ್ಥಳದ ಪಕ್ಕದಲ್ಲೇ ಬುರುಡೆ ಪತ್ತೆ ಆಗಿದೆ. ಬುರುಡೆಯನ್ನ ಮೇಲೆತ್ತುಕೊಳ್ಳಬೇಕಾದ್ರೆ ಕತ್ತಿಯನ್ನ ಬಳಕೆ ಮಾಡಿ ಅದನ್ನ ಚೀಲದಲ್ಲಿ ಹಾಕಿಕೊಳ್ಳಲಾಗಿದೆ. ಇದನ್ನ ತರಬೇಕಾದ್ರೆ ವಿಡಿಯೋವನ್ನ ಸೆರೆ ಹಿಡಿಯಲಾಗಿದೆ. ಧರ್ಮಸ್ಥಳ ಭಾಗದಿಂದಲೇ ಬುರುಡೆ ಎತ್ಕೊಂಡು ಬಂದಿರುವ ಅನುಮಾನ ಇದೆ. ಕಾಡಿನಿಂದ ಬುರುಡೆ ತಂದಿರುವ ಒರಿಜಿನಲ್ ವಿಡಿಯೋ ಲಭ್ಯ ಆಗಿದೆ. ಜುಲೈ 11ರಂದು ಯೂಟ್ಯೂಬರ್ ಕೇರಳದ ಮನಾಫ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಇದರಲ್ಲಿಯೇ ಬುರುಡೆ ತಂದಿರೋದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು ಅನ್ನೋ ಕರಾಳ ಸತ್ಯ ಬಯಲಾಗ್ತಾ ಇದೆ. ಅದರಲ್ಲೂ ಕೇರಳದ ಮುಸ್ಲಿಂ ಯೂಟ್ಯೂಬರ್ ಏನೇನೆಲ್ಲ ಕಥೆ ಕಟ್ಟಿದ್ದ, ಏನೆಲ್ಲ ಮಸ್ಲತ್ ಮಾಡಿದ್ದ ಅನ್ನೋದು ಈಗ ಗೊತ್ತಾಗಿದೆ. ಬುರುಡೆ ವಿಡಿಯೋ ಹರಿಬಿಟ್ಟ ಮನಾಫ್ಗೆ SIT ನೋಟಿಸ್.
ಕೇರಳ ಯೂಟ್ಯೂಬರ್ ಬಳಿ ಇದೆಯಾ ಅಸಲಿ ವಿಡಿಯೋ? ಧರ್ಮಸ್ಥಳ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡೆದುಕೊಳ್ತಿದೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ, ಪಿತೂರಿ ನಡೆದಿದೆ ಎನ್ನುವ ಆರೋಪ ಹಿನ್ನೆಲೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದು ಯೂಟ್ಯೂಬರ್ಗಳಿಗೂ ಬಿಸಿ ಮುಟ್ಟಿಸಿದ್ದಾರೆ. ಜಯಂತ್ ಹಾಗೂ ಯೂಟ್ಯೂಬರ್ ಅಭಿಷೇಕ್ನನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಇದೀಗ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ನೀಡಿದೆ. ಯೂಟ್ಯೂಬರ್ ಮನಾಫ್ಗೆ ಮಸಲತ್ತು. ಬುರುಡೆ ಕೇಸ್ನಲ್ಲಿ ಕೇರಳದ ಯೂಟ್ಯೂಬರ್ ಮನಾಫ್ಗೆ ಎಸ್ಐಟಿ ನೋಟಿಸ್ ಕೊಟ್ಟಿದೆ. ಬುರುಡೆ ಪ್ರಕರಣ ಸಂಬಂಧಪಟ್ಟಂತೆ ಆರಂಭದಿಂದಲೂ ತನ್ನ ಯೂಟ್ಯೂಬ್ನಲ್ಲಿ ನಾನಾ ಕಥೆಗಳನ್ನ ಕಟ್ಟಿದ್ದ. ಜಯಂತ್ ಬುರುಡೆ ತೆಗೆಯುವ ವಿಡಿಯೋವನ್ನ ಈತನೇ ವೈರಲ್ ಮಾಡಿದ್ದ. ಈತನ ಬಳಿ ಅಸಲಿ ಬುರುಡೆ ವಿಡಿಯೋಗಳಿದ್ಯಾ ಅನ್ನುವಂತ ಅನುಮಾನ ಕೂಡ ಮೂಡಿದೆ. ಮನಾಫ್ ಮಸಲತ್ತು. 2024 ಜುಲೈ ತಿಂಗಳಲ್ಲಿ ಸುರಿದ ಭಾರೀ ಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಭಾರೀ ಗುಡ್ಡ ಕುಸಿತ ಸಂಭವಿಸಿತ್ತು. ಇದೇ ಘಟನೆಯಲ್ಲಿ ಸಾವನ್ನಪ್ಪಿದ 11 ಮಂದಿ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಕೂಡ ಇದೇ ಘಟನೆಯಲ್ಲಿ ಮೃತಪಟ್ಟಿದ್ದ. ಈ ಮನಾಫ್ ಅದೇ ಲಾರಿಯ ಮಾಲೀಕನಾಗಿದ್ದಾನೆ. ಜೊತೆಗೆ ಕೇರಳ ಭಾಗದ ಯೂಟ್ಯೂಬರ್ ಆಗಿಯೂ ಕೂಡ ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದ. ಈತ ಜಯಂತ್ ಟಿ ಮೂಲಕ ಬುರುಡೆ ಕಥೆಯನ್ನ ಕಟ್ಟಿ ಈ ಮನಾಫ್ ಕೇರಳಕ್ಕೂ ಹಬ್ಬಿಸಿದ್ದ ಎನ್ನಲಾಗ್ತಿದೆ. ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಮಕ್ಕಳ ಹೆಣವನ್ನ ಅಕ್ರಮವಾಗಿ ಹೂಳಲಾಗಿದೆ ಅಂತ ಮನಾಫ್ ಪ್ರಚಾರ ಮಾಡ್ತಿದ್ದ ಎನ್ನಲಾಗಿದೆ. ಕತ್ತಿಯಲ್ಲಿ ಬುರುಡೆ ಎತ್ತುತ್ತಿದ್ದವರು ಜಯಂತ್ ಎಂಬ ಮಾಹಿತಿ ಸಿಕ್ಕ ಹಿನ್ನೆಲೆ ಜಯಂತನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಈ ಹಿನ್ನೆಲೆ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿದ್ದಾರೆ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನಗಳ ಬಳಿಕ ಅರಣ್ಯದೊಳಗೆ ಜಯಂತ್ ಹಾಗೂ ಅಭಿಷೇಕ್ ಅಸ್ಥಿಪಂಜರಕ್ಕಾಗಿ ಹುಡುಕಾಟ ನಡೆಸಿದ್ರು ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ವಿರುದ್ಧ ಈ ಯೂಟ್ಯೂಬರ್ಸ್ ಹೇಗೆಲ್ಲ ಷಡ್ಯಂತ್ರದಲ್ಲಿ ಇನ್ವಾಲ್ವ್ ಆಗಿದ್ರು? ಯೂಟ್ಯೂಬ್ ವಿಡಿಯೋಗಳು ಅಷ್ಟೊಂದು ವೇಗವಾಗಿ ವೈರಲ್ ಆಗಿದ್ದು ಹೇಗೆ? ಯಾರಾದರೂ ಫಂಡ್ ಮಾಡ್ತಿದ್ರಾ? ಎಲ್ಲ ಡೀಟೇಲ್ಸ್ ಇಲ್ಲಿ. 300-400 ಟ್ರೋಲ್ ಪೇಜ್, 50ರಿಂದ 60 ಕ್ರಿಯೇಟರ್ಸ್. ಧರ್ಮಸ್ಥಳದ ವಿರುದ್ಧ ನಡೆದಿತ್ತು ವ್ಯವಸ್ಥಿತ ಷಡ್ಯಂತ್ರ. ಇದೇ ಅಭಿ ಹೇಳಿದ್ದೇನೆ, 300ರಿಂದ 400 ಟ್ರೋಲ್ ಪೇಜ್ ಕೆಲಸ ಮಾಡಿದೆ. ಇದರಿಂದ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಗಳ ಟ್ರೇಲರ್, ಸಾಂಗ್ಗಳು ಬಿಟ್ಟರೆ ಬೇರೆ ಯಾವ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡೆಯಲ್ಲ. ಅಲ್ಲೋ ಇಲ್ಲೋ ಒಂದಷ್ಟು ವಿಡಿಯೋಗಳು ಮಿಲಿಯನ್ ರುಚಿ ನೋಡುತ್ತವೆ. ಆದರೆ ಮೊಹಮ್ಮದ್ ಸಮೀರ್ನ ವಿಡಿಯೋ ಸುಮ್ಮನೆ ವೈರಲ್ ಆಗಿಲ್ಲ. ಇದರ ಹಿಂದೆ 300ರಿಂದ 400 ಟ್ರೋಲ್ ಪೇಜ್, 50ರಿಂದ 60 ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಯೂಟ್ಯೂಬರ್ ಅಭಿಷೇಕ್ ಹೇಳಿದ್ದಂತೆ ಈ ಬಾಂಬ್ ಸಿಡಿಸಿದ್ದು ಬೇರೆ ಯಾರೂ ಅಲ್ಲ, ಆತನ ಸ್ನೇಹಿತ ಸುಮನ್. ಯೂಟ್ಯೂಬರ್ಸ್ಗೆ ಫಂಡಿಂಗ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಯೂಟ್ಯೂಬರ್ಸ್ಗೆ ಫಂಡಿಂಗ್. ಅಪಪ್ರಚಾರದ ವಿಡಿಯೋ ಅಪ್ಲೋಡ್ ಮಾಡಲು ಹಣದ ಹೊಳೆ. ಅಪಪ್ರಚಾರದ ವಿಡಿಯೋ ಮಾಡಲು ಹಣ ನೀಡಿದ್ಯಾರು? ತಿಮರೋಡಿ ಮಟ್ಟಣ್ಣವರ್ ಫಂಡ್ ಮಾಡಿದ್ರ? ತಿಮರೋಡಿ ಮಟ್ಟಣ್ಣವರ್ ಯೂಟ್ಯೂಬರ್ಸ್ಗೆ ಬಾಸ್ ಆಗಿದ್ರಾ ಎಂಬ ಅನುಮಾನ ಮೂಡುತ್ತಿದೆ. ಈ ವಿಚಾರದ ಬಗ್ಗೆ ಯಾಕಂತಂದರೆ ನನಗೂ ಸ್ವಲ್ಪ ಕ್ಲಾರಿಟಿ ಬೇಕಾಗಿರುತ್ತೆ, ನಮಗೂ ಸ್ವಲ್ಪ ಹುಮ್ಮಸ್ಸು, ಏನು ಹಿಂಗೆ ವೈರಲ್ ಆಗೋಯ್ತಲ್ಲ ಅಂದ್ಬಿಟ್ಟು ನಾನು ಕೇಳ್ತೀನಿ ಅಭಿನ, ಏನು ಬ್ರೋ ಹಿಂಗೆ ವೈರಲ್ ಆಗೋಯ್ತಲ್ಲ ಸಮೀರ್ನ ವೀಡಿಯೋ, ಫ್ರೆಶ್ ವೀಡಿಯೋ ಬಿಟ್ಟಿದ್ದಾವಾಗ, ಫ್ರೆಶ್ ವೀಡಿಯೋ ಬಿಟ್ಟು ಒಂದು ತಿಂಗಳ ನಂತರನೇ ಏನು ಹಿಂಗೆ ವೈರಲ್ ಆಗೋಯ್ತಲ್ಲ ಅಂತ ನಾನು ಕೇಳ್ತೀನಿ. ಆವಾಗ ಇದೇ ಅಭಿ ಹೇಳಿದ್ದಾನೆ, ಇದು ವೈರಲ್ ಆಗಿದ್ದಲ್ಲ, ವೈರಲ್ ಮಾಡಿಸಿದ್ದು. ನೀನು ವೈರಲ್ ಆಗಿದ್ದು ಮಾತ್ರ ನೋಡಿದೀಯಾ, ಅದರಿಂದ ಯಾವುದೇ ಕೆಲಸ ನಡೀತು ಅಂತ ನೀನು ನೋಡಲಿಲ್ಲ ಅಂತ ಇದೇ ಅಭಿ ನನಗೆ ಹೇಳಿದ್ದಾನೆ. 300ರಿಂದ 400 ಟ್ರೋಲ್ ಪೇಜ್, 50ರಿಂದ 60 ಕ್ರಿಯೇಟರ್ಸ್. ಯಾವ ರೀತಿ ಕೆಲಸ ನಡೀತು ಅಂತ ನಮಗೊಂದು ಕುತೂಹಲ ಕೇಳೋಕ್ಕೆ. ನಾನು ಕೇಳ್ತೀನಿ, ಅವಾಗ ಇದೇ ಅಭಿ ಹೇಳಿದ್ದಾನೆ 300ರಿಂದ 400 ಟ್ರೋಲ್ ಪೇಜ್ ಕೆಲಸ ಮಾಡಿದೆ, ಇದರಿಂದ 50ರಿಂದ 60 ಕಂಟೆಂಟ್ ಕ್ರಿಯೇಟರ್ಸ್ ಕೆಲಸ ಮಾಡಿದ್ದಾರೆ ಅಂತ ಹೇಳ್ದೆ. ಎಲ್ಲರ ಬಾಸ್ ತಿಮರೋಡಿ ಮಟ್ಟಣ್ಣವರ್. ಯಾರು ಸುಮ್ಮನೆ ಮಾಡಲ್ಲ, ಇದಕ್ಕೆಲ್ಲ ಫಂಡಿಂಗ್ ಎಲ್ಲ ಬರುತ್ತೆ ಅಂತಂದರೆ ಅವನೇ ಹೇಳಿದ್ದಾನೆ, ನಮ್ಮ ಬಾಸ್ ಗಿರೀಶ್ ಮಟ್ಟಣ್ಣನವರು ಮತ್ತು ಮಹೇಶ್ ತಿಮ್ರೋಡಿಯವರು ಇವರೇ ಫಂಡ್ ಮಾಡೋದು ಅಂತ ಹೇಳಿದ್ದಾನೆ. ಆಮೇಲೆ ನನಗೂ ಆಫರ್ ಮಾಡ್ತಾನೆ, ಬಾ ನೀನು ವೀಡಿಯೋ ಮಾಡು,
ನಿನಗೂ ಏನು ಮತ್ತು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು, ನಿನಗೆ ಫೈನಾನ್ಷಿಯಲಿ ಏನಿದೆ ಅದನ್ನು ನಾವು ನೋಡ್ಕೋತೀವಿ, ನೀನು ಬಂದು ವೀಡಿಯೋ ಮಾಡು. ನಾನು ಧರ್ಮಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ. ಇನ್ವೆಸ್ಟಿಗೇಷನ್ನು ನಾನು ಏನು ಕೊಡ್ತೀನಿ ಅದನ್ನು ನೀನು ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅವನೇ ಹೇಳಿದ್ದಾನೆ. ಸಂಕಷ್ಟಕ್ಕೆ ಸಿಲುಕಿದಾಗ ಯಾರೂ ಸಹಾಯಕ್ಕೆ ಬರಲ್ಲ. ಸರ್ ನಾನು ಅವಾಗ ಕಾಲೇಜ್ ಟೈಮು, ನಂದು ಎಕ್ಸಾಮ್ ಟೈಮ್ ಬೇರೆ, ಮತ್ತು ಈ ವಿಚಾರದ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ನನಗನ್ಸಿದ್ದು ಈ ವಿಚಾರದಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಅಂದರೆ ದೊಡ್ಡವರು ಇನ್ವಾಲ್ವ್ ಆಗಿದ್ದಾರೆ. ನಾಳೆ ದಿನ ನಮ್ಮ ಬುಡಕ್ಕೆ ಬಂದರೆ ನಾವೇನು ಮಾಡೋಣ? ಈ ವಿಚಾರದ ಬಗ್ಗೆ ನನ್ನ ಕಂಪ್ಲೀಟ್ ನನ್ನ ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಬೇಕು. ಯಾಕೆ ಅಂತಂದರೆ ಸರ್ ನಮ್ಮದೆಲ್ಲ ಹುಮ್ಮಸ್ಸು ಅಂತ ಹೋಗಿ ಮಾಡಿಬಿಡ್ತೀವಿ, ನಾಳೆ ದಿವಸ ಬುಡಕ್ಕೆ ಬಂದರೆ ಯಾರೂ ಬರಲ್ಲ. ಅದಕ್ಕೋಸ್ಕರನೇ ನಾನು ಹೋಗಿಲ್ಲ. ಯೂಟ್ಯೂಬರ್ಗಳಿಗೆ ಫಂಡ್ ಮನೆ ವ್ಯವಸ್ಥೆ ಮಾಡ್ತಿದ್ರು. ಜೊತೆಗೆ ಅವರೆಲ್ಲ ವಿಡಿಯೋ ಮಾಡ್ತಾ ಇರೋದು ನೋಡಿದ್ರೆ ಅವ್ರು ಫಂಡಿಂಗ್ ಆಗಿದೆ ಅನ್ಸುತ್ತಾ? ಅವನೇ ಹೇಳಿದಾನಲ್ಲ ಸರ್, ನಮಗೆಲ್ಲ ಫಂಡಿಂಗು ಗಿರೀಶ್ ಮಠನ್ ಅವ್ರು, ಮಹೇಶ್ ತಿಮ್ರೋಡಿ ಅವ್ರ ಬಾಸ್ ಅಂತೆ, ಅವರೇ ಮಾಡಿರೋದಂತೆ. ನೀನು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀವಿ ಅಂತಲೂ ನನಗೆ ಹೇಳಿದ್ದಾರೆ. ನೀನು ಮಹೇಶ್ ತಿಮ್ರೋಡಿ ಅವ್ರ ಮನೆ, ನಾನು ಕೇಳ್ತೀನಿ ಎಲ್ಲಿ ಉಳ್ಕೊಳ್ಳೋದು, ಏನು ಮಾಡೋದು ಅಂತ. ಮಹೇಶ್ ತಿಮ್ರೋಡಿ ಅವ್ರ ಮನೇಲಿ ಉಳ್ಕೊಬೋದು, ನಿನ್ಗೆ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ರೂಮ್ನು ಕೊಡಿಸ್ತೀನಿ ಅಂತ ಅವ್ರು ಹೇಳಿದ್ರು. ಮಂಡ್ಯದ ತೊಪ್ಪನಹಳ್ಳಿಯ ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಸಮಂತ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಚಂದನ್ ಗೌಡ ಅಭಿಗೆ ಫಂಡಿಂಗ್ ಆಗಿದೆ. ಈ ಬಗ್ಗೆ ನನಗೂ ಅಭಿ ಮತ್ತು ಚಂದನ್ ಗೌಡಗೆ ಸಮೀರ್ ವಿಡಿಯೋ ಟ್ರೋಲ್ ಮಾಡಲು ಆಫರ್ ಮಾಡಿದ್ರು. ಅವರು ನನಗೂ ಫಂಡಿಂಗ್ ಮಾಡಿಸುವ ಬಗ್ಗೆ ನನ್ನ ಬಳಿ ಕೂಡ ಮಾತನಾಡಿದ್ರು ಎಂದು ಈತ ಹೇಳಿಕೆ ನೀಡಿದ್ದಾನೆ ಎನ್ನಲಾಗ್ತಿದೆ. ಹೀಗಾಗಿ ಬೇರೆ ಯೂಟ್ಯೂಬರ್ಸ್ಗೆ ಸಂಕಷ್ಟ ಶುರುವಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸೌಜನ್ಯ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ಮಾಡಿದ್ರೂ ಕೂಡ ಯಾವುದೇ ಆರೋಪಿಯನ್ನ ಬಂಧಿಸಲಿಲ್ಲ. ಕೊಲೆಗಾರರು ಯಾರು ಅನ್ನೋ ಕರಾಳ ಸತ್ಯ ಬಯಲಾಗಲಿಲ್ಲ. ಈ ಪ್ರಕರಣಕ್ಕೆ ಇದೀಗ ಸೋನಿಯಾ ಗಾಂಧಿ ಎಂಟ್ರಿ ಕೊಡೋ ಸಾಧ್ಯತೆ ಇದೆಯಂತೆ. ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಂದವರು ಯಾರು? ನ್ಯಾಯ ಕೊಡಿಸುತ್ತಾರಾ ಸೋನಿಯಾ ಗಾಂಧಿ? ಧರ್ಮಸ್ಥಳದಲ್ಲಿ ಮಹಿಳೆಯರನ್ನ ಕೊಂದವರು ಯಾರು? ಹೀಗೆ ಒಂದು ಶೀರ್ಷಿಕೆ ಕೊಟ್ಟು 40ಕ್ಕೂ ಹೆಚ್ಚು ಮಹಿಳಾ ಹೋರಾಟಗಾರರು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ದಾರೆ. ವೇದವಲ್ಲಿ ಪ್ರಕರಣ, ಸೌಜನ್ಯ ಪ್ರಕರಣ ಹಾಗೂ ಪದ್ಮಲತಾ ಸಾವಿನ ತನಿಖೆ ಆಗಬೇಕು ಎಂದು ಆಗ್ರಹಿಸಿದ್ದಾರೆ. ಡಿಕೆಶಿ ವಿರುದ್ಧವೇ ಸಿಡಿದೆದ್ದ ಮಹಿಳಾ ಸಂಘಟನೆಗಳು. ಎಸ್ಐಟಿ ತನಿಖೆ ನಡೆಸುತ್ತಿರುವುದಲ್ಲದೆ ಧರ್ಮಸ್ಥಳ ಪ್ರಕರಣ ಷಡ್ಯಂತ್ರ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವುದು ಆತಂಕಕಾರಿ ಬೆಳವಣಿಗೆ. ಇದಕ್ಕೆ ಮಹಿಳಾ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್, ಗೃಹ ಸಚಿವ ಪರಮೇಶ್ವರ್ ಕೂಡ ಬೆಂಬಲ ಕೊಟ್ಟಿರುವುದು ಸರಿಯಲ್ಲ. ಹೀಗಾಗಿ ಎಸ್ಐಟಿ ನ್ಯಾಯಸಮ್ಮತ ತನಿಖೆ ನಡೆಸಲು ಸರ್ಕಾರ ಸಹಕಾರ ಕೊಡಬೇಕು. ಸೌಜನ್ಯ ಪ್ರಕರಣವು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಎಂದು ಮಹಿಳಾ ಹೋರಾಟಗಾರರು ಬೇಡಿಕೆ ಇಟ್ಟು 10ಕ್ಕೂ ಹೆಚ್ಚು ಮಹಿಳಾ ಸಂಘಟನೆಗಳ ಒಕ್ಕೂಟ ಪತ್ರ ಬರೆದಿದ್ದಾರೆ. ಡಿಕೆಶಿ ತಪ್ಪು ಮಾಡಿದ್ರ? ಆರ್ಟಿಐ ದಾಖಲೆ ಅನ್ವಯ 2001ರಿಂದ 2012ರ ನಡುವೆ ಉಜಿರೆ ಮತ್ತು ಧರ್ಮಸ್ಥಳದಲ್ಲಿ 424 ಸಾವುಗಳು ಸಂಭವಿಸಿವೆ. ಸೌಜನ್ಯ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒಳಪಡಿಸಿದರೂ ನಿಜವಾದ ಆರೋಪಿಗಳನ್ನ ಪತ್ತೆ ಹಚ್ಚಲು ಇದುವರೆಗೆ ಸಾಧ್ಯವಾಗಿಲ್ಲ. ಜುಲೈ ತಿಂಗಳ ಆರಂಭದಲ್ಲಿ ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ಮಿಕನೊಬ್ಬ ಹಲವು ಸಾವುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನ ತೋರಿಸುವುದಾಗಿ ಮಾಧ್ಯಮಗಳ ಮುಂದೆ ಬಂದಿದ್ದ. ಮಾಧ್ಯಮಗಳು ಹಾಗೂ ಕೆಲವು ರಾಜಕೀಯ ಮುಖಂಡರು ಇದರ ಲಾಭವನ್ನ ಪಡೆದುಕೊಂಡಿದ್ದಾರೆ. ಸುಜಾತಾ ಭಟ್ಗೆ ರಕ್ಷಣೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಎಂದು ಬರೆಯಲಾಗಿದೆ. ತನಿಖೆ ನಡೆಯುತ್ತಿರುವಾಗಲೇ ಹಲವು ತಿರುವುಗಳು ಪಡೆದುಕೊಂಡಿದ್ದು ದೂರುದಾರರನ್ನೇ ಅರೆಸ್ಟ್ ಮಾಡಲಾಯಿತು. ಕೆಲವು ಕಾಂಗ್ರೆಸ್ ನಾಯಕರು ಹೇಳಿಕೆಗಳನ್ನ ಕೊಡುವುದು ಕಂಡು ಬರುತ್ತಿದೆ ಎಂದು ಪತ್ರ ಬರೆಯಲಾಗಿದೆ. ಸೋನಿಯಾ ಗಾಂಧಿ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹೇರುವ ಕೆಲಸ ಆರಂಭವಾಗಿದೆ. ಆ ಪತ್ರದ ಫಲಶ್ರುತಿ ಆಗುತ್ತಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಧರ್ಮಸ್ಥಳ ವಿರುದ್ಧದ ಸಾಲು ಷಡ್ಯಂತ್ರದ ವಿರುದ್ಧ ಧರ್ಮ ರಕ್ಷಣೆಯ ಕಹಳೆ ಮೊಳಗಿಸಲಾಗಿದೆ.
ಕರಾವಳಿ ಭಾಗದ ಧಾರ್ಮಿಕ ಕ್ಷೇತ್ರಗಳ ಪ್ರತಿನಿಧಿಗಳು ಭಾಗಿಗಳಾಗಿ ಷಡ್ಯಂತ್ರಿಗಳಿಗೆ ಎಚ್ಚರಿಕೆಯ ಸಂದೇಶ ಕೊಟ್ಟಿದ್ದಾರೆ. ಸಿಡಿದೆದ್ದ ಹಿಂದೂಗಳು ಷಡ್ಯಂತ್ರಧಾರಿಗಳ ವಿರುದ್ಧ ಕಹಳೆ ಎತ್ತ ನೋಡಿದ್ರು ಜನಸಾಗರ, ಸಾಲು ಸಾಲಾಗಿ ಮಂಜುನಾಥನ ಸನ್ನಿಧಿಯಲ್ಲಿ ಹೆಜ್ಜೆ ಹಾಕ್ತಿರೋ ಭಕ್ತರು, ಸ್ವಾಮೀಜಿಗಳಿಂದ ಮಂತ್ರ ಪಠಣ. ಕರಾವಳಿ ಭಾಗದ ಧಾರ್ಮಿಕ ಕ್ಷೇತ್ರಗಳ ಪ್ರತಿನಿಧಿಗಳು ಸುನಾಮಿ. ದೇವಸ್ಥಾನ ಮುಂಭಾಗದಲ್ಲಿ ಜಾಗೃತಿಯ ಮಾತು. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ, ಮೋಹನ್ ಆಳ್ವರಿಂದ ಕಾರ್ಯಕ್ರಮ ಉದ್ಘಾಟನೆ. ಷಡ್ಯಂತ್ರಧಾರಿಗಳ ವಿರುದ್ಧ ಹಿಂದೂ ಕಹಳೆ. ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶ. ಶ್ರೀ ಕ್ಷೇತ್ರದ ವಿರುದ್ಧ ವ್ಯವಸ್ಥಿತ ಸಂಚಿಗೆ ಹಿಂದೂಗಳು ಸಿಡಿದೆದ್ದಿದ್ದಾರೆ. ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ಷಡ್ಯಂತ್ರಧಾರಿಗಳ ವಿರುದ್ಧ ಧರ್ಮ ಕಹಳೆ ಮೊಳಗಿಸಲಾಗಿದೆ. ಯಾರೋ ಏನೋ ಮಾತಾಡಿದ್ರೆ ನನಗೆ ಭಯವಿಲ್ಲ. ಕೈಯಲ್ಲಿ ಕಣ್ಣಿಗೆ ಹೋದಿತ್ತು, ಕಡಿಯೋ ಶಬ್ದ ಕೇಳಲಿಕ್ಕಿಲ್ಲ, ಬೀಳೋ ಶಬ್ದ ಕೇಳಿದ್ದು. ಇವತ್ತು ಎಳ್ಳಿನಷ್ಟಿದ್ದದ್ದು ಹೆಣ್ಮದಾದಿದ್ದನ್ನು ಕುಮುಳದಾದ ಕುರಿದು ಹೋಗುವವರ ಕಡೆ ಅಂತ ಹೇಳಿದೆ. ಈ ಮಾತುಗಳು ನನಗೆ ಈ ಎಲ್ಲ ಹಿಂಸೆಗಳಿಂದ ದೊಡ್ಡ ಹೆದರಿಕೆ ಹುಟ್ಟಿಸುವಂಥ ಮಾತುಗಳು. ಈ ಯಾರೋ ಏನೋ ಮಾತಾಡಿದ್ದು ನಮಗೆ ಭಯ ಇಲ್ಲ. ಅದಕ್ಕಿಂತ ಭೀಕರವಾದ ಮಾತುಗಳನ್ನು ಧರ್ಮದೇವತೆಗಳು ಹೇಳ್ತಾರೆ. ಅವರು ಹೇಳ್ತಾರೆ ಏನಂತಂದರೆ, ನಿಮ್ಮ ತಿಳುವಳಿಕೆ ಇಲ್ಲದೆ ಆದ ತಪ್ಪಿದರೆ ನಾವು ಅದಕ್ಕೆ ಕ್ಷಮೆ ಪಡ್ತೇವೆ. ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬದ ದೇವತೆಗಳು ಗರಿಕೆಗಳಲ್ಲಿ ಹಾಲು ಕೊಟ್ಟು ಸಾಕಿದ್ರು ಅಂತ ನಾವು ಕೀರ್ತಿ ಕೊಡ್ತೇವೆ ಅಂತ ಅವರು ಹೇಳ್ತಾರೆ. ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇದೆ. ಹಾಗಾಗಿ ನಮಗೆ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವವರು ಸರ್ಕಾರವೂ ಅಲ್ಲ, ಈ ಮನುಷ್ಯರು ಅಲ್ಲ. ತಪ್ಪು ಮಾಡಿದರೆ ಶಿಕ್ಷೆ ಕೊಡೋದು ಮಂಜುನಾಥ ಅಣ್ಣಪ್ಪ. ಈಗೇನು ಮಾಡ್ತಿದ್ದಲ್ಲ, ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನ್ನಿದ್ರೆ ಅವರು ಅದು ಭಾಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು. ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಬೆದ್ದಿಯಪ್ಪ ಬೇಡ ಸಂಖ್ಯಪ್ಪ ಕುಟುಂಬಗಳು ಕದಿಕಿಡ ಪೇರು ಕುರಿತು ಸಂಕೋನಿಗೆ ಕೀರ್ತಿ ಕಟ್ಟಣ ಬೇರೆ ಕಡೆ ಅಂತ. ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಿದ್ದೇನೆ. ಈಗ 58 ವರ್ಷಗಳಿಂದ ನಾನು ಅಲ್ಲಿ ಅಣ್ಣಪೇಟದಲ್ಲಿ ನುಡಿಕಟ್ಟು ಕೇಳ್ತಾ ಇದ್ದೇನೆ. ಪ್ರತಿ ಸಲ ಕೇಳುವಾಗಲೂ ಹೊಸದಾಗಿ ಕೇಳ್ತಂತೆ, ಇದು ಹಳೆಯ ಮಾತು, ಹೋದ ಸಲ ಇದನ್ನೇ ಕೇಳಿದ್ದೆ ಅಂತ ನನಗೆ ಅನಿಸೋದೇ ಇಲ್ಲ. ಪ್ರತಿ ಬಾರಿ ಅದನ್ನು ಹೇಳುವಾಗ ಕೂಡ ಹೊಸ ಮಾತೆ, ಹೊಸ ನುಡಿಕಟ್ಟೆ, ಹೊಸ ರೀತಿಯಲ್ಲಿ ಅದು ಇತ್ತು. ಹಾಗಾಗಿ ನಾನು ಹೇಳೋದಿದೆ, ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತವೆ. ನಿಮ್ಮ ದೇವಸ್ಥಾನ ಹೇಗೆ ಇಲ್ಲಿ ಹಿಂದೂ ಧರ್ಮ ಹೇಗೆ ನಡೀತದೆ ಅಂತಂದರೆ, ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ. ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು, ನೀವು ಎಲ್ಲರೂ ಕೂಡ ನಿಮಿತ್ತ ಮಾತ್ರ. ಮಾಡುವವರೆಲ್ಲ ಅವರೇ, ಮಾಡಿಸುವ ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಯ ಧಾರ್ಮಿಕ ಕ್ಷೇತ್ರದ ಪ್ರತಿನಿಧಿಗಳು ಧರ್ಮಸ್ಥಳದ ಬೆನ್ನಿಗೆ ನಿಂತಿದ್ದಾರೆ. ಅಷ್ಟೇ ಅಲ್ಲದೆ ದೇವಸ್ಥಾನ, ದೈವಸ್ಥಾನ ಮತ್ತು ಬಸದಿಗಳ ಆಡಳಿತ ಮೊಕ್ತೇಸರರು, ಪದಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಭಾಗಿಯಾಗಿದ್ದಾರೆ. ಇನ್ನು ಮಂಜುನಾಥನ ಸನ್ನಿಧಾನದ ಮುಂದೆ ಸಮಾವೇಶದ ಪ್ರಮುಖರು ಸೇರಿ ಹಲವರು ಪ್ರಾರ್ಥನೆ ಮಾಡಿದರು. ಕ್ಷೇತ್ರದ ರಕ್ಷಣೆಗಾಗಿ ಇರುತ್ತೇವೆ ಎಂದು ಹೇಳುವ ಮೂಲಕ ಷಡ್ಯಂತ್ರಿಗಳಿಗೆ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವಿಎಂಗಳಿಗೆ ಎಳ್ಳು ನೀರು ಬಿಟ್ಟು ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ನಡೆಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ತುದಿಗಾಲಲ್ಲಿ ನಿಂತಿದೆ. ಮತಪತ್ರದಲ್ಲೇ ಜಿಬಿಎ ಚುನಾವಣೆ ನಡೆಸೋದಾಗಿ ರಾಜ್ಯ ಚುನಾವಣಾ ಆಯೋಗ ಪ್ಲಾನ್ ಮಾಡಿದೆ. ಇದನ್ನ ಸಿಎಂ ಸಮರ್ಥಿಸಿಕೊಂಡಿದ್ದಾರೆ. ಇವಿಎಂಗೆ ಗುಡ್ ಬೈ, ಬ್ಯಾಲೆಟ್ ಪೇಪರ್ಗೆ ಜೈ. ಚುನಾವಣಾ ಆಯೋಗಕ್ಕೆ ಸಿಎಂ ಮಾಸ್ಟರ್ ಸ್ಟ್ರೋಕ್.
ಚುನಾವಣಾ ಆಯೋಗ ಮತಗಳ್ಳತನ ಮಾಡುತ್ತಿದೆ ಅಂತ ಆರೋಪಿಸಿ ಕಾಂಗ್ರೆಸ್ ಕಿಡಿಕಾರಿದ್ರು. ಕೇಂದ್ರದ ಮೇಲೆ ಗೂಬೆ ಕೂರಿಸಿತ್ತು. ಬಿಹಾರದಲ್ಲಿ ಅಧಿಕಾರ ಯಾತ್ರೆ ನಡೆಸಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗುಡುಗಿದ್ರು. ತಮ್ಮ ನಾಯಕನ ಹೋರಾಟಕ್ಕೆ ಶಕ್ತಿ ತುಂಬಲು ಸಿದ್ದರಾಮಯ್ಯ ಸರ್ಕಾರ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸುವುದಾಗಿ ಘೋಷಿಸಿದೆ. ಆ ಮೂಲಕ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಾಸ್ಟರ್ ಸ್ಟ್ರೋಕ್ ನೀಡಿದೆ. ಇವಿಎಂ ಬದಲಾಗಿ ಮತಪತ್ರದ ಮೂಲಕ ಎಲೆಕ್ಷನ್ ನಡೆಸಲು ನಿರ್ಧರಿಸಿರುವ ಸರ್ಕಾರದ ತೀರ್ಮಾನಕ್ಕೆ ರಾಜ್ಯ ಚುನಾವಣಾ ಆಯುಕ್ತ ಸಂಗ್ರೇಶಿ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಗ್ರೇಟರ್ ಬೆಂಗಳೂರು ಅಡಿ ಬರುವಂಥ 5 ಕಾರ್ಪೊರೇಷನ್ಗಳಿಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ನವೆಂಬರ್ 1ಕ್ಕೆ ಅವರು ಡಿಲಿಮಿಟೇಷನ್ ರಿಪೋರ್ಟನ್ನು ಕೊಡಬೇಕು. ನವೆಂಬರ್ 30ಕ್ಕೆ ರಿಸರ್ವೇಷನ್ ಲಿಸ್ಟನ್ನು ಕೊಡಬೇಕು. ಆ ನಂತರ ನಮಗೆ 2-3 ತಿಂಗಳನ್ನು ನಾವು ಬೇಕು ಅಂತ ಕೇಳಿದರೆ ಸುಪ್ರೀಂ ಕೋರ್ಟ್ ಎಸ್ ಕೊಡ್ತೇವೆ ಅಂತ ಹೇಳಿ ನವೆಂಬರ್ 1ರಿಂದಲೇ ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಹೀಗಾಗಿ ಪ್ರಥಮವಾಗಿ ನಾವು ಈ ಗ್ರೇಟರ್ ಬೆಂಗಳೂರು ಏನು 5 ಕಾರ್ಪೊರೇಷನ್ಗಳು ಮಾಡಿದಾರಲ್ಲ ಅವುಗಳನ್ನು ನಾವು ಮಾಡ್ತೀವಿ. ಕರ್ನಾಟಕದಲ್ಲಿ ಇವಿಎಂ ಯುಗಾಂತ್ಯ ಆಗಲಿದ್ಯಾ? ಜಿಬಿಎ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ನಡೆಸುವ ಬಗ್ಗೆ ಕಾಂಗ್ರೆಸ್ ನಾಯಕರು ಉತ್ಸುಕರಾಗಿದ್ದಾರೆ. ಈಗ ಇವಿಎಂ ಬದಲಾಗಿ ಬ್ಯಾಲೆಟ್ ಪೇಪರ್ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮ್ಮ ಅನುಭವದ ಮೇಲೆ ನಾವು ಒಂದು ತೀರ್ಮಾನ ಮಾಡಿದ್ದೀವಿ. ಅನೇಕ ದೇಶಗಳು ಇವಿಎಂ ಬಂದು ಮತ್ತೆ ಬ್ಯಾಲೆಟ್ ಪೇಪರ್ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ. ಕರ್ನಾಟಕ ಸರ್ಕಾರದ ಒಂದು ತೀರ್ಮಾನ. ಬಿಜೆಪಿಗೆ ಯಾಕೆ ಆತಂಕ? ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಲು ಸರ್ಕಾರಕ್ಕೆ ಅವಕಾಶ ಇದೆ, ಕಾನೂನಲ್ಲೇ ಇದೆ. ಅವರೇ ಮಾಡಿದಂಥ ಕಾನೂನು ಇದೆ. ನಾನು ಕೊಡ್ತೀನಿ ನಿಮ್ಗೆ. ಅವ್ರು ಮಾಡಿದಂಥ ಕಾನೂನು, ಅವರ ಅವಧಿಯಲ್ಲೇ ಮಾಡಿದಂಥ ಕಾನೂನು ಐದರ್ ಬ್ಯಾಲೆಟ್ ಆರ್ ಇವಿಎಂ ಅಂತ ಇದೆ. ಇವಿಎಂನಲ್ಲೇ ಸಾಕಷ್ಟು ಸಂದೇಹಗಳು ಎಲ್ಲ ಕೂಡ ಇದ್ದಾವೆ. ಇವತ್ತು ಬ್ಯಾಲೆಟ್ ಅಮೆರಿಕ ಅಂತ ರಾಷ್ಟ್ರ, ಅಭಿವೃದ್ಧಿ ಹೊಂದಂಥ ರಾಷ್ಟ್ರ, ಈಗೂ ಕೂಡ ಬ್ಯಾಲೆಟ್ ಮೇಲೆ ಹೋಗ್ತಾರೆ. ಸೊ ಬ್ಯಾಲೆಟ್ ಆದರೆ ಇವತ್ತು ಸಹ ಈ ಇವಿಎಂದು ಏನು ಗೊಂದಲ ಇದೆ, ಸಂದೇಹ ಇದೆ, ಅದರಿಂದ ನಾವು ಹೊರಗುಡಲಿಕ್ಕೆ ಸಾಧ್ಯ ಆಗ್ತದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಈ ನಿರ್ಧಾರದ ಹಿಂದೆ ಕೇವಲ ಆಡಳಿತಾತ್ಮಕ ಕಾರಣಗಳಷ್ಟೇ ಅಲ್ಲ, ಸ್ಪಷ್ಟವಾದ ರಾಜಕೀಯ ಉದ್ದೇಶಗಳು ಇವೆ. ರಾಹುಲ್ ಗಾಂಧಿ ಹೋರಾಟಕ್ಕೆ ಬಲ ನೀಡುವ ಪ್ಲಾನ್ ಮಾಡಿದೆ. ತಮ್ಮದೇ ಸರ್ಕಾರವಿರುವ ಕರ್ನಾಟಕದಲ್ಲಿ ಇವಿಎಂಗಳಿಗೆ ಎಳ್ಳು ನೀರು ಬಿಟ್ಟು ರಾಹುಲ್ ಗಾಂಧಿ ಹೋರಾಟಕ್ಕೆ ನೈತಿಕ ಬಲ ತುಂಬಲು ಸರ್ಕಾರ ಮುಂದಾಗಿದೆ. ಇದು ವರ್ಕೌಟ್ ಆಗುತ್ತಾ, ಫೇಲ್ಯೂರ್ ಆಗುತ್ತಾ ಅಂತ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೇಶದಲ್ಲೇ ಶ್ರೀಮಂತ ಸಚಿವರ ಪೈಕಿ 2ನೇ ಸ್ಥಾನದಲ್ಲಿದ್ದಾರೆ ಅಂತ ಎಡಿಆರ್ ವರದಿ ಹೇಳಿದೆ. ಈ ವರದಿ ಗುರುವಾರ ಬಿಡುಗಡೆ ಆಗಿದ್ದು, ಚುನಾವಣಾ ಸಂದರ್ಭದಲ್ಲಿ ಸಲ್ಲಿಸಿದ ಪ್ರಮಾಣ ಪತ್ರವನ್ನು ಆಧರಿಸಿ ಈ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ದೇಶದ 27 ವಿಧಾನಸಭೆಗಳು, 3 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರದ 652 ಸಚಿವರ ಪೈಕಿ 643 ಸಚಿವರು ಚುನಾವಣಾ ಸಂದರ್ಭದಲ್ಲಿ ಸಲ್ಲಿಸಿರುವ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಲಾಗಿದೆ. ಅಲ್ಲದೆ ಕರ್ನಾಟಕವು 100 ಕೋಟಿಗಿಂತ ಹೆಚ್ಚು ಆಸ್ತಿ ಇರುವ 8 ಸಚಿವರನ್ನ ಹೊಂದಿದೆ. ಆಂಧ್ರ ಪ್ರದೇಶ ನಂತರದ ಸ್ಥಾನದಲ್ಲಿದೆ. ಕರ್ನಾಟಕ ಅತ್ಯಂತ ಶ್ರೀಮಂತ ರಾಜ್ಯ ಹೌದೋ ಅಲ್ವೋ ಗೊತ್ತಿಲ್ಲ, ಆದರೆ ಶ್ರೀಮಂತ ಸಚಿವರುಗಳು ನಮ್ಮಲ್ಲಿದ್ದಾರೆ. ಚಂದ್ರಶೇಖರ ಪೆಮ್ಮಸಾನಿ, ಟಿಡಿಪಿ, ನಾವು ಒಟ್ಟು ಇಡೀ ದೇಶದ ಶ್ರೀಮಂತ ಸಚಿವರುಗಳ ಲಿಸ್ಟನ್ನು ನೋಡ್ತಾ ಹೋಗೋದಾದರೆ 5,705 ಕೋಟಿ ಚಂದ್ರಶೇಖರ ಪೆಮ್ಮಸಾನಿ. 2ನೇ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್. 1ನೇ ಸ್ಥಾನದಲ್ಲಿ ದೇಶದ ಅತ್ಯಂತ ಶ್ರೀಮಂತ ಸಚಿವ, ಆ ಫೈಲ್ ಮಾಡಿರ್ತಾರಲ್ಲ, ಎಲೆಕ್ಷನ್ ಫೈಲ್ ಮಾಡಿರ್ತಾರಲ್ಲ, ಅದ್ರ ಪ್ರಕಾರ ಪೆಮ್ಮಸಾನಿ ಅವರು ಟಿಡಿಪಿಯ 5,705 ಕೋಟಿ ಅವರು ಅನೌನ್ಸ್ ಮಾಡ್ಕೊಂಡಿರ್ತಕ್ಕಂಥ ಆಸ್ತಿ. ಡಿಕೆ ಶಿವಕುಮಾರ್ 2ನೇ ಸ್ಥಾನದಲ್ಲಿ ಕಾಂಗ್ರೆಸ್ನಿಂದ 1,413 ಕೋಟಿ ಘೋಷಿತ ಆಸ್ತಿ. 3ನೇ ಸ್ಥಾನದಲ್ಲಿ ಚಂದ್ರಬಾಬು ನಾಯ್ಡು ಟಿಡಿಪಿಯಿಂದ 971 ಕೋಟಿ ರೂಪಾಯಿ. ನಾರಾಯಣ ಪೊಂಗೂರು ಟಿಡಿಪಿಯಿಂದ 824 ಕೋಟಿ ರೂಪಾಯಿ ಆಸ್ತಿ. ಇನ್ಯಾರು ನೆಕ್ಸ್ಟ್ ಅಂತ ನೋಡಿದ್ರೆ ಭೈರತಿ ಸುರೇಶ್ ಕಾಂಗ್ರೆಸ್ನಿಂದ 648 ಕೋಟಿ ರೂಪಾಯಿ ಘೋಷಿತ ಆಸ್ತಿ. ಇನ್ನು ಕ್ರಿಮಿನಲ್ ಮಂತ್ರಿಗಳು ಯಾರ್ಯಾರು ಅಂತ ನೋಡೋದಾದರೆ, ಯಾರ್ಯಾರ ಹೆಸರಲ್ಲಿ ಕ್ರಿಮಿನಲ್ ಕೇಸುಗಳಿದ್ದಾವೆ ಅಂತ ನೋಡೋದಾದರೆ, ಒಟ್ಟು ಮಂತ್ರಿಗಳು ಎಷ್ಟು ಜನ ಇದ್ದಾರೆ ಕ್ರಿಮಿನಲ್ ಕೇಸ್ ಇರೋ ಅಂಥವ್ರು ಅಂತ ನೋಡಿದ್ರೆ, BJPಯಲ್ಲಿ 336,
136 ಮಂದಿ, 336 ಒಟ್ಟು ಮಂತ್ರಿಗಳು, ಅದರಲ್ಲಿ 136 ಮಂದಿ ಕ್ರಿಮಿನಲ್ ಮಂತ್ರಿಗಳು. ಕಾಂಗ್ರೆಸ್ನಲ್ಲಿ 45 ಒಟ್ಟು ಮಂತ್ರಿಗಳಲ್ಲಿ 18 ಮಂದಿ ಕ್ರಿಮಿನಲ್ ಮಂತ್ರಿಗಳಿದ್ದಾರೆ ಅಂತ, ಕ್ರಿಮಿನಲ್ ಕೇಸ್ ಫೇಸ್ ಮಾಡ್ತಾ ಇರುವಂಥವ್ರು. ಇನ್ನು DMKನಲ್ಲಿ 31 ಮಂದಿ ಒಟ್ಟು ಮಂತ್ರಿಗಳಲ್ಲಿ 27 ಜನ, ನೋಡಿ DMKನಲ್ಲಿ 31 ಮಂದಿಯಲ್ಲಿ 27 ಮಂದಿ ಕ್ರಿಮಿನಲ್ ಕೇಸಸ್ ಫೇಸ್ ಮಾಡ್ತಾ ಇದ್ದಾರೆ. ತೆಲುಗು ದೇಶಂನಲ್ಲಿ 23ರಲ್ಲಿ, TDPನಲ್ಲಿ 23 ಜನರಲ್ಲಿ 22 ಜನರ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ. TMCನಲ್ಲಿ 40 ಜನರಲ್ಲಿ ಕೇವಲ 13 ಜನ ಕ್ರಿಮಿನಲ್ ಕೇಸಸ್ ಫೇಸ್ ಮಾಡ್ತಾ ಇದ್ದಾರೆ. ಆಪ್ನಲ್ಲಿ 16 ಮಂದಿ ಒಟ್ಟು ಸಚಿವರಲ್ಲಿ 11 ಮಂದಿ ಕ್ರಿಮಿನಲ್ ಕೇಸ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಸುದ್ದಿನ ನೋಡೋದಾದ್ರೆ, ಸೌಜನ್ಯ ಅವರ ಮಾವ ವಿಠ್ಠಲ ಗೌಡ SIT ಕಚೇರಿಗೆ ಆಗಮಿಸಿದ್ದಾರೆ. ವಿಚಾರಣೆಗೆ ಅಂತ ಆಗಮಿಸಿದ್ದಾರೆ ಅಂತ ಹೇಳಲಾಗಿದೆ. ಜಯಂತ್ ಅಭಿಷೇಕ್ ಮಠಣ್ಣವರ ಜೊತೆ ವಿಠ್ಠಲ್ ಅವರನ್ನು ಕೂಡ ವಿಚಾರಣೆ ಮತ್ತೊಂದು ಸ್ವರೂಪವನ್ನು ಪಡ್ಕೊಳ್ತಾ ಇದೆಯಾ? ಹಾಗಾದ್ರೆ SIT ವಿಚಾರಣೆ ಬಹಳ ಗಂಭೀರವಾಗಿ, ಅತ್ಯಂತ ತ್ವರಿತವಾಗಿ SIT ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಬೆಳ್ತಂಗಡಿ SIT ಠಾಣೆಯಲ್ಲಿ. ಇದೀಗ ಸೌಜನ್ಯ ಅವರ ಮಾವ ವಿಠ್ಠಲ್ ಗೌಡ ಕೂಡ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಠ್ಠಲ್ ಗೌಡ, ಸೌಜನ್ಯ ಅವರ ಮಾವ ವಿಠ್ಠಲ್ ಗೌಡ ಕೂಡ ವಿಚಾರಣೆಗೆ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಯಂತ್ ಅಭಿಷೇಕ್ ಮುಂತಾದಂತಹ ಯೂಟ್ಯೂಬರ್ಸ್, ದೂರದಾರ ಜಯಂತ್ ಇವರೆಲ್ಲರನ್ನೂ ಕೂಡ SIT ಕಚೇರಿಗೆ ಕರೆಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಅದೇ ರೀತಿಯಲ್ಲಿ ವಿಠ್ಠಲ್ ಗೌಡ, ಸೌಜನ್ಯ ಪ್ರಕರಣದ ಸೌಜನ್ಯ ಅವರ ಮಾವ ವಿಠ್ಠಲ ಗೌಡ ಅವರನ್ನು ಕೂಡ SIT ವಿಚಾರಣೆಗೆ ಕರೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ವಿಠ್ಠಲ ಗೌಡ ಅವರನ್ನ ಕೂಡ SIT ವಿಚಾರಣೆಗೆ ಕರೆದಿದೆ ಅಂತ, ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಕರೆದಿರೋದಾ? ಬುರ್ಡೆ ಕೇಸ್ಗೂ ಈ ಸೌಜನ್ಯ ಅವರ ಮಾವ ವಿಠ್ಠಲ ಗೌಡ ಅವ್ರಿಗೂ ಏನು ಸಂಬಂಧ? ಅವರನ್ನು ಯಾಕೆ ವಿಚಾರಣೆಗೆ ಕರೆದಿದ್ದಾರೆ? ಏನು ಇದರ ಹೂರಣ? ನಾಗೇಂದ್ರ ಬಾಬು. ಶ್ರೀಲಕ್ಷ್ಮಿ, ನೋಡಿ, ಬುರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಸೌಜನ್ಯ ಮಾವ ವಿಠ್ಠಲ್ ಗೌಡನನ್ನ SIT ವಿಚಾರಣೆಗೆ ನೋಟಿಸ್ ಕೊಟ್ಟು ಕರೆಸಿಕೊಂಡಿದೆ. ಇವತ್ತು ಸಂಜೆ ಸುಮಾರಿಗೆ ಒಂದು ಅನ್ಯ ಮಾರ್ಗದಲ್ಲಿ ಬಂದು ಅವರು SIT ಕಚೇರಿಗೆ ಹಾಜರಾಗಿದ್ದಾರೆ. ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋ ಮಾಹಿತಿ ಈಗಷ್ಟೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ಈ ಒಂದು ಷಡ್ಯಂತ್ರ ನಡೆದಿತ್ತು ಅನ್ನುವ ವಿಚಾರ ಏನಿದೆ, ಆ ಷಡ್ಯಂತ್ರದಲ್ಲಿ ವಿಠ್ಠಲ್ ಗೌಡ ಕೂಡ ಭಾಗಿಯಾಗಿದ್ರು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಇದೇ ವಿಚಾರವನ್ನ ಖುದ್ದು ಮುಸುಕುದಾರಿ ವ್ಯಕ್ತಿ ಚಿನ್ನಿಯಾನೆ SIT ತನಿಖಾ ತಂಡದ ಮುಂದೆ ಹೇಳಿಕೊಂಡಿದ್ದ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈ ಕ್ಷಣಕ್ಕೆ ನಾವು ಹೇಳಬೇಕು ಅಂತಂದರೆ SIT ಈ ಕ್ಷಣದ ವಿಚಾರಣೆ ಏನಿದೆಯಲ್ಲ, ಒಂದು ಮತ್ತೊಂದು ಸ್ವರೂಪವನ್ನು ಪಡೆದುಕೊಂಡಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಪ್ರಮುಖವಾಗಿ 4 ಜನರ ವಿಚಾರಣೆ ಏಕಕಾಲದಲ್ಲಿ ನಡೀತಾ ಇರುವಂಥದ್ದು. ಅದರಲ್ಲೂ ಜಯಂತ್, ಅಭಿಷೇಕ್, ಗಿರೀಶ್ ಮಠಣ್ಣವ್ರು ಹಾಗೆ ವಿಠ್ಠಲ್ ಗೌಡ, ಈ 4ರ ವಿಚಾರಣೆ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ 4ರ ವಿಚಾರಣೆಯನ್ನು ಮಾಡ್ತಿರೋದು SIT ತಂಡದ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿಯವರು, ಅದೇ ರೀತಿಯಾಗಿ SP ಜಿತೇಂದ್ರ ಕುಮಾರ್ ದಯಾಮ ಅವರು, ಅದೇ ರೀತಿಯಾಗಿ SP ಸೈಮನ್ ಅವರು. ಈ 3 ಅಧಿಕಾರಿಗಳು ಮಾತ್ರ ಇವರನ್ನ ಕ್ಲೋಸ್ಡ್ ಡೋರಲ್ಲಿ ಒಬ್ಬರಾದ ಮೇಲೆ ಒಬ್ಬರ ನಂತರ ಅವರು ವಿಚಾರಣೆಯನ್ನು ನಡೆಸಿದ್ದಾರೆ. ಹಲವು ಪ್ರಶ್ನೆಗಳನ್ನು ಮಾಡಿಕೊಂಡು ಅವರಿಂದ ಉತ್ತರವನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಇವರೆಲ್ಲ ಸೇರಿಕೊಂಡು ಷಡ್ಯಂತ್ರವನ್ನ ಮಾಡಿದ್ರ ಅನ್ನುವ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದ್ದು, ಇದನ್ನ ಕಂಡುಕೊಳ್ಳುವ ಸಲುವಾಗಿ ಈ ನಿಕಟ ಸಂಪರ್ಕದಲ್ಲಿ ಇದ್ರು ಅನ್ನೋ ಮಾಹಿತಿ ಇದೆ. ಗಿರೀಶ್ ಮಠಣ್ಣವರ್, ಜಯಂತ್ ಹಾಗೆ ವಿಠ್ಠಲ್ ಗೌಡ ನಿಕಟ ಸಂಪರ್ಕದಲ್ಲಿ ಇದ್ರು ಅನ್ನುವ ಮಾಹಿತಿಗಳ ಹಿನ್ನೆಲೆಯಲ್ಲಿ ವಿಠ್ಠಲ್ ಗೌಡನನ್ನು ಕೂಡ ಈಗ ಕರೆಸಿಕೊಂಡು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ನಂತರವಷ್ಟೇ ಗೊತ್ತಾಗುತ್ತೆ ಅವರನ್ನ ಮುಂದೆ ಏನು ಆಗ್ಬೋದು ಅಂತೇಳಿ. ಯಾಕಂದ್ರೆ ಈಗ ಚಿನ್ನಿಯನನ್ನ ಅರೆಸ್ಟ್ ಮಾಡಲಾಗಿದೆ, ಇನ್ನು 4ರ ವಿಚಾರಣೆ ನಡೀತಾ ಇದೆ. ಅದು ಎಷ್ಟೊತ್ತವರೆಗೂ ನಡೀತು, ತಡರಾತ್ರಿ 2:30ವರೆಗೂ ಕೂಡ ಇವರ 4ರ ವಿಚಾರಣೆ ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಅದರಲ್ಲೂ ಪ್ರಮುಖವಾಗಿ ಬೇರೆ ಯಾವುದೇ ಅಧಿಕಾರಿಗಳನ್ನ ಬಿಡದೆ 3 ಹಿರಿಯ ಅಧಿಕಾರಿಗಳೇ ಖುದ್ದು ಒಬ್ಬರಾದ ಮೇಲೆ ಒಬ್ಬರನ್ನ ಕರೆಸಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಿರೋದು ಎಲ್ಲೋ ಒಂದ್ ಕಡೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ. ಮನುಷ್ಯನ ಆಸೆಗೆ ಕೊನೆ ಅನ್ನೋದೇ ಇಲ್ಲ. ಅದರಲ್ಲೂ ಶಾಶ್ವತವಾಗಿ ಬದುಕಬೇಕು ಅನ್ನುವಂಥ ಆತನ ಆಸೆ ಹುಟ್ಟು ಸಾವಿನ ಸಹಜ ಪ್ರಕ್ರಿಯೆಗೆ ಸವಾಲೆಸಿತಾ ಇದೆ. ಈಗಾಗಲೇ ಜೈವಿಕ ತಂತ್ರಜ್ಞಾನ ಕ್ಷೇತ್ರ ಮಾನವರನ್ನ ಅಮರರನ್ನಾಗಿಸುವ
ಒಂದು ಸಂಶೋಧನೆಯನ್ನ ಕೈಗೆತ್ತಿಕೊಂಡಿದೆ. ಇದೀಗ ವಿಶ್ವದ ಇಬ್ಬರು ದಿಗ್ಗಜ ನಾಯಕರು ಅಮರತ್ವ ಪಡೆಯುವ ಬಗ್ಗೆ ಚರ್ಚೆ ನಡೆಸಿದಾರಂತೆ. ಅಮರತ್ವ ಪಡೆಯುವ ಬಗ್ಗೆ ಪುಟಿನ್ ಜಿನ್ಪಿಂಗ್ ಚರ್ಚೆ. ದಿಗ್ಗಜರ ಮಾತುಕತೆ ಕೇಳಿಸಿಕೊಂಡು ದಂಗಾದ ಜಗತ್ತು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಹಲವು ರಹಸ್ಯಗಳನ್ನು ತಮ್ಮ ಒಡಲಲ್ಲಿ ಇಟ್ಟುಕೊಂಡಿರುವ ವಿಶ್ವದ ಅಗ್ರಗಣ್ಯ ನಾಯಕರು. ಇವರಿಬ್ಬರ ಸ್ನೇಹ ಸಂಬಂಧ ಕೂಡ ಅಷ್ಟೇ ರಹಸ್ಯವಾಗಿದ್ದು, ರಷ್ಯಾ ಮತ್ತು ಚೀನಾ ರಾಜತಾಂತ್ರಿಕ ಸಂಬಂಧಗಳು ಯಾವಾಗಲೂ ಜಗತ್ತಿನ ಗಮನ ಸೆಳೆಯುತ್ತವೆ. ಇದೀಗ ವ್ಲಾಡಿಮಿರ್ ಪುಟಿನ್ ಮತ್ತು ಕ್ಸಿ ಜಿನ್ಪಿಂಗ್ ನಡುವೆ ಅಮರತ್ವದ ಕುರಿತು ರಹಸ್ಯ ಮಾತುಕತೆ ನಡೆದಿದ್ದು, ಮೈಕ್ ಆಫ್ ಮಾಡದೆ ಈ ಬಗ್ಗೆ ಮಾತನಾಡಿದ ಇಬ್ಬರು ನಾಯಕರು ಜಗತ್ತಿನ ನಿದ್ದೆಗೆಡಿಸಿದ್ದಾರೆ. ರಾಜಧಾನಿ ಬೀಜಿಂಗ್ನಲ್ಲಿ ನಡೆದ ಬೃಹತ್ ಮಿಲಿಟರಿ ಪರೇಡ್ನಲ್ಲಿ ಇಬ್ಬರು ನಾಯಕರು ಜೀವಿತಾವಧಿ ಹೆಚ್ಚಿಸುವ ಕುರಿತು ಮಾತನಾಡಿದ್ದಾರೆ. ಹೌದು, ಅಂಗಾಂಗ ಕಸಿ ಮತ್ತು ಇತರ ವೈದ್ಯಕೀಯ ಕ್ಷೇತ್ರದ ಬದಲಾವಣೆಯಿಂದ ಮಾನವರು 150 ವರ್ಷಗಳನ್ನ ಮೀರಿ ಬದುಕಬಹುದು, ಇಲ್ಲವೇ ಅಮರರಾಗಲು ಹೇಗೆ ಅವಕಾಶ ಮಾಡಿಕೊಡಬಹುದು ಎಂದು ವ್ಲಾಡಿಮಿರ್ ಪುಟಿನ್ ಮತ್ತು ಕ್ಸಿ ಜಿನ್ಪಿಂಗ್ ಚರ್ಚಿಸಿದ್ದಾರೆ. ಪುಟಿನ್ ಜಿನ್ಪಿಂಗ್ ಅಮರ, ವಯಸ್ಸಾಗುವ ಪರಿಣಾಮಗಳನ್ನ ತಪ್ಪಿಸುವುದೇ ವ್ಲಾಡಿಮಿರ್ ಪುಟಿನ್ ಮತ್ತು ಕ್ಸಿ ಜಿನ್ಪಿಂಗ್ ಯೋಜನೆ. ಈ ಇಬ್ಬರು ನಾಯಕರಿಗೆ ಈಗ 72 ವರ್ಷ ವಯಸ್ಸಾಗಿದ್ದು, ಇಬ್ಬರಿಗೂ ರಾಜೀನಾಮೆ ನೀಡುವ ಯಾವುದೇ ಇರಾದೆ ಇದ್ದಂತಿಲ್ಲ. ಇದೇ ಕಾರಣಕ್ಕೆ ಜೈವಿಕ ತಂತ್ರಜ್ಞಾನದ ಸಹಾಯದಿಂದ ದೀರ್ಘಕಾಲ ಜೀವಂತವಾಗಿರುವುದು ಅಥವಾ ಅಮರತ್ವ ಪಡೆ ಹಿಂದಿನ ವೈಜ್ಞಾನಿಕ ಸಾಧ್ಯತೆಗಳ ಬಗ್ಗೆ ಪುಟಿನ್ ಮತ್ತು ಕ್ಸಿ ಚರ್ಚಿಸಿದ್ದಾರೆ ಎಂದು ಹೇಳಲಾಗಿದೆ. ಜೈವಿಕ ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ಮಾನವ ಅಂಗಗಳನ್ನು ನಿರಂತರವಾಗಿ ಕಸಿ ಮಾಡಬಹುದು, ಮಾನವರ ವಯಸ್ಸಾಗುವ ಪ್ರಕ್ರಿಯೆಯನ್ನ ತಡೆಯಬಹುದಾಗಿದ್ದು, ವಯಸ್ಸನ್ನ ಹಿಮ್ಮುಖವಾಗಿ ಚಲಿಸುವಂತೆ ಮಾಡುವ ಸಾಧ್ಯತೆಗಳನ್ನು ಜೈವಿಕ ತಂತ್ರಜ್ಞಾನ ಸಂಶೋಧಿಸುತ್ತಿದೆ. ಈ ಶತಮಾನದ ಒಳಗೆ ಮಾನವರು 150 ವರ್ಷಗಳವರೆಗೆ ಬದುಕಬಲ್ಲ ಸಾಮರ್ಥ್ಯ ಗಳಿಸಿಕೊಳ್ಳಲಿದ್ದಾನೆ. ಜೈವಿಕ ತಂತ್ರಜ್ಞಾನ ಇದನ್ನ ಸಾಧಿಸಲಿದೆ ಎಂದು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ಪುಟಿನ್ ಹೇಳಿರುವುದು ಮೈಕ್ ಆಡಿಯೋದಲ್ಲಿ ದಾಖಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗಿನ ಕಾಲದಲ್ಲಿ ಎಲ್ಲವೂ ಕಲಬೆರಕೆ. ಏನು ತಿಂದರೂ ಕೂಡ ಆರೋಗ್ಯಕ್ಕೆ ಒಂದಲ್ಲ ಒಂದು ಸಮಸ್ಯೆ ಕಟ್ಟಿಟ್ಟು ಬುತ್ತಿ ಅನ್ನೋ ಥರ ಆಗ್ಬಿಟ್ಟಿದೆ. ಊಟದ ಜೊತೆಗೆ ತಿನ್ನೋದಕ್ಕೆ ಬಳಸುವ ಖಾರ ಮಿಕ್ಸ್ಚರ್, ಸುಮ್ಮನೆ ಟೇಸ್ಟಿಗೆ ಅಂತ ಕಾಫಿ ಜೊತೆಗೆ ಟೀ ಜೊತೆಗೆ ಮಿಕ್ಸ್ಚರ್ ತಿಂತೀವಲ್ಲ, ಅದರಲ್ಲೂ ಕೂಡ ಕೃತಕ ಬಣ್ಣವನ್ನು ಬಳಕೆ ಮಾಡಲಾಗ್ತಾ ಇದೆಯಂತೆ. ಖಾರ ಮಿಕ್ಸ್ಚರ್ನಲ್ಲೂ ಕೃತಕ ಬಣ್ಣ ಬಳಕೆ ದೃಢ. ಸದ್ಯದಲ್ಲೇ ಸಚಿವರಿಗೆ ಸಲ್ಲಿಕೆಯಾಗಲಿದೆ ವರದಿ. ಸಿಹಿ ತಿಂಡಿಗಳ ಜೊತೆಗೆ ಮಿಕ್ಸ್ಚರ್ನಲ್ಲೂ ಕೃತಕ ಬಣ್ಣ ಬಳಕೆ ಮಾಡಲಾಗ್ತಿದೆ. ಖಾರ ತಿಂಡಿ ತಿನಿಸುಗಳಿಗೂ ಕೃತಕ ಬಣ್ಣ ಬಳಕೆ ಮಾಡುತ್ತಿರುವುದು ದೃಢಪಟ್ಟಿದೆ. ಶೀಘ್ರದಲ್ಲೇ ಅಧಿಕೃತ ವರದಿ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಕೈ ಸೇರಲಿದೆ. ಹೌದು, ಮಿಕ್ಸ್ಚರ್ ಸೇರಿ ಖಾರ ತಿಂಡಿಗಳಲ್ಲೂ ಕೃತಕ ಬಣ್ಣ ಬಳಕೆ ಮಾಡಿರೋ ವಿಚಾರ ದೃಢಪಟ್ಟಿದೆ. ಕೃತಕ ಬಣ್ಣ ಬಳಸಿದ್ದು ಪಕ್ಕಾ ಆಗಿದ್ದಕ್ಕೆ ಕ್ರಮ ಕೈಗೊಳ್ಳಲು ಚಿಂತನೆ ನಡೆಸಲಾಗ್ತಿದೆ. ವರದಿ ಸಲ್ಲಿಕೆ ನಂತರ ಮುಂದೇನು ಮಾಡಬೇಕು ಎಂಬ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಧಿಕೃತ ಮಾಹಿತಿ ನೀಡಲಿದ್ದಾರೆ. ಡೇಂಜರ್ ಮಿಕ್ಸ್ಚರ್, ಆಹಾರ ಪದಾರ್ಥಗಳಲ್ಲಿ ಅಸುರಕ್ಷಿತ ಹಾಗೂ ನಿಷೇಧಿತ ಕೃತಕ ಬಣ್ಣಗಳ ಬಳಕೆ ಪತ್ತೆಗೆ ಸಂಬಂಧಿಸಿದಂತೆ ಅಭಿಯಾನವನ್ನ ಕರ್ನಾಟಕದ ಸರ್ಕಾರ ಆರೋಗ್ಯ ಇಲಾಖೆ ನಡೆಸುತ್ತಿದೆ. ವಿವಿಧ ಆಹಾರ ತಿನಿಸುಗಳ ಸಾವಿರಾರು ಮಾದರಿಗಳನ್ನ ಸಂಗ್ರಹಿಸಲಾಗಿದ್ದು, ಈ ಮಾದರಿಗಳನ್ನ ಇಲಾಖೆಯ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಸಿ ಅಸುರಕ್ಷಿತ ಮಾದರಿಗಳನ್ನ ಪತ್ತೆ ಮಾಡಲಾಗಿದೆ. ಸಿಹಿ ತಿಂಡಿಗಳಲ್ಲಿ ಹೆಚ್ಚಾಗಿ ಕೃತಕ ಬಣ್ಣ ಬಳಕೆ ಮಾಡಿರುವುದು ಪರೀಕ್ಷೆಯಿಂದ ದೃಢಪಟ್ಟಿದೆ. 19 ಬಗೆಯ ತಿನಿಸು ಹಾಗೂ ಪಾನೀಯಗಳ 3787 ಮಾದರಿಗಳನ್ನ ವಿಶ್ಲೇಷಣೆ ಮಾಡಲಾಗಿದೆ. ಈ ಮಾದರಿಗಳನ್ನ ಬೀದಿ ಬದಿ ಆಹಾರದ ಮಳಿಗೆಗಳು ಹಾಗೂ ಹೋಟೆಲ್ಗಳಿಂದ ಸಂಗ್ರಹಿಸಲಾಗಿದೆ. ಇವುಗಳಲ್ಲಿ 374 ಮಾದರಿಗಳು ಅಸುರಕ್ಷಿತ ಎಂಬ ವರದಿಗಳು ಬಂದಿವೆ. ಜಿಲೇಬಿ, ಕೇಕ್, ಕೋವಾ, ಸಾಸ್ಗಳು, ಕಬಾಬ್ ಪರೀಕ್ಷೆ ಮಾಡಲಾಗಿದೆ. ಶರಬತ್ತು, ಐಸ್ ಕ್ರೀಮ್, ಹಣ್ಣಿನ ಜ್ಯೂಸ್ಗಳು, ತಂಪು ಪಾನೀಯಗಳ ಮಾದರಿಗಳನ್ನು ಕೂಡ ಸಂಗ್ರಹಿಸಲಾಗಿದೆ. ಗೋಬಿ ಮಂಚೂರಿ ಮತ್ತು ಕಬಾಬ್ಗಳಲ್ಲಿ ಕೃತಕ ಬಣ್ಣ ಬಳಕೆಯನ್ನು ನಿರ್ಬಂಧಿಸಿ ಈಗಾಗಲೇ ಆದೇಶ ಹೊರಡಿಸಲಾಗಿದೆ. ಬಾಂಬೆ ಮಿಠಾಯಿಗಳಿಗೂ ಕೂಡ ಕೃತಕ ಬಣ್ಣ ಬಳಕೆ ನಿರ್ಬಂಧಿಸಿ ಆದೇಶ ಹೊರಡಿಸಲಾಗಿದೆ. ಆಹಾರ ಪದಾರ್ಥಗಳು ಹಾಳಾಗ್ತಿವೆ, ಇದರಿಂದ ಊಟ ವಿಷಮಯವಾಗ್ತಿದೆ. ಆದ್ದರಿಂದ ಆರೋಗ್ಯ ಇಲಾಖೆ ತೆಗೆದುಕೊಳ್ಳುವ ನಿರ್ಧಾರ ಸ್ವಾಗತಾರ್ಹ. ನ್ಯೂಸ್ ಡೆಸ್ಕ್,
ರಿಪಬ್ಲಿಕ್ ಕನ್ನಡ. ನಟಿ ಶಿಲ್ಪಾ ಶೆಟ್ಟಿ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಕೋಟಿ ವಂಚನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ದರಿಂದ ಶಿಲ್ಪಾ ಶೆಟ್ಟಿ ಹಾಗೂ ಪತಿ ರಾಜ್ ಕುಂದ್ರಾಗೆ ಬಂಧನದ ಭೀತಿ ಎದುರಾಗಿದೆ. ಶಿಲ್ಪಾ ಶೆಟ್ಟಿ ದಂಪತಿ ವಿರುದ್ಧ ಲುಕ್ಔಟ್ ನೋಟಿಸ್. ಯಾವುದೇ ಕ್ಷಣದಲ್ಲೂ ಬಂಧನ ಸಾಧ್ಯತೆ. ಬಹುಕೋಟಿ ವಂಚನೆ ಹಗರಣದಲ್ಲಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಹಾಗೂ ಪತಿ ರಾಜ್ ಕುಂದ್ರಾ ವಿರುದ್ಧ ಮುಂಬೈ ಪೊಲೀಸರು ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ದಾರೆ. ಆದ್ದರಿಂದ ಈ ದಂಪತಿ ಯಾವುದೇ ಕ್ಷಣದಲ್ಲೂ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಸ್ಟಾರ್ ಸೆಲೆಬ್ರಿಟಿ ವಿರುದ್ಧ ಬೆಸ್ಟ್ ಡೀಲ್ ಟಿವಿ ಪ್ರೈವೇಟ್ ಲಿಮಿಟೆಡ್ ಹೂಡಿಕೆ ಒಪ್ಪಂದಕ್ಕೆ ಸಂಬಂಧಿಸಿದ ಉದ್ಯಮಿಯೊಬ್ಬರಿಗೆ 60 ಕೋಟಿ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಆರ್ಥಿಕ ಅಪರಾಧಗಳ ವಿಭಾಗದ ಮಾಹಿತಿ ಪ್ರಕಾರ ತನಿಖಾಧಿಕಾರಿಗಳು ಮಿಸ್ಟರ್ ರಾಜ್ ಕುಂದ್ರಾ ಹಾಗೂ ಮಿಸಸ್ ಶಿಲ್ಪಾ ಶೆಟ್ಟಿ ಟ್ರಾವೆಲಿಂಗ್ ಹಿಸ್ಟರಿಯ ಬಗ್ಗೆ ಮಾಹಿತಿ ಕೆದಕಿದ್ದಾರೆ. ಜೊತೆಗೆ ಸಂಸ್ಥೆಯ ಲೆಕ್ಕ ಪರಿಶೋಧನಾಧಿಕಾರಿಗಳನ್ನ ತನಿಖೆಗೆ ಕರೆದಿದ್ದಾರೆ. 2015 ಮತ್ತು 2023 ಅವಧಿಯಲ್ಲಿ ಈ ದಂಪತಿ ನನ್ನ ಬಳಿ 60 ಕೋಟಿ ಹಣವನ್ನ ಪಡೆದುಕೊಂಡಿದೆ. ಉದ್ಯಮ ವಿಸ್ತರಿಸುವ ಸಂಬಂಧ ಹಣ ಪಡೆದಿದ್ರು. ಆದರೆ ನಾನು ನೀಡಿದ್ದ ಹಣವನ್ನ ವೈಯಕ್ತಿಕ ಬಳಕೆಗೆ ಬಳಸಿಕೊಂಡಿದ್ದಾರೆ ಎಂದು ಉದ್ಯಮಿ ದೀಪಕ್ ಕೊಠಾರಿ ಆರೋಪ ಮಾಡಿದ್ದಾರೆ. ಶಿಲ್ಪಾ ಶೆಟ್ಟಿ ದಂಪತಿ ಹಣವನ್ನು ಆರಂಭದಲ್ಲಿ ಸಾಲ ಎಂದು ಪಡೆದಿದ್ರು. ನಂತರ ಹೂಡಿಕೆ ಎಂದು ಟ್ಯಾಕ್ಸ್ ಸೇವಿಂಗ್ಸ್ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಉದ್ಯಮಿ ಕೊಠಾರಿ ಪ್ರಕಾರ ಶಿಲ್ಪಾ ಶೆಟ್ಟಿ ದಂಪತಿ ಪಡೆದಿದ್ದ ಹಣವನ್ನು 12ರಷ್ಟು ಬಡ್ಡಿಯೊಂದಿಗೆ ಹಿಂತಿರುಗಿಸಬೇಕಾಗಿತ್ತು. ಆದರೆ ಹಣ ಪಡೆದು ವಾಪಸ್ ನೀಡಲೇ ಇಲ್ಲ ಎಂದು ಆರೋಪಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಎಂಥ ಕಾಲ ಬಂತು ನೋಡಿ. ಪ್ರೀತಿಸಿ ಮದುವೆ ಆದ ಅದೆಷ್ಟು ಜೋಡಿಗಳು ಸುಖ ಸಂಸಾರ ನಡೆಸ್ತಾ ಇದ್ದಾವೆ. ಆದರೆ ಇಲ್ಲೊಂದು ವಿಚಿತ್ರ ಪ್ರಕರಣ ಬೆಳಕಿಗೆ ಬಂದಿದೆ. ಆ ಪ್ರಕರಣ ನೋಡಿದ್ರೆ ಎಂಥವರು ದಂಗಾಗ್ತಾರೆ. ಗಂಡನ ಮನೆಯಿಂದ ಔಟ್, ಡವರ್ ಇನ್. ಇದು 3 ಮಕ್ಕಳ ಬ್ಯೂಟಿ ಆಂಟಿಯ ಘಾಟಿ ಕಥೆ. ಅಬ್ಬಬ್ಬ, ಎಂತೆಂಥ ಹೆಂಗಸರಿದ್ದಾರಪ್ಪ. ಇತ್ತ ನನಗೆ ನನ್ನ ಹೆಂಡತಿ ಬೇಕು ಅಂತ ಗಂಡ ಕಣ್ಣೀರು ಹಾಕ್ತಿದ್ರೆ, ಮಕ್ಕಳು ಅಮ್ಮ ಬಿಟ್ಟು ಹೋಗಬೇಡ ಅಂತ ಗೋಗರಿತಾ ಇದ್ದಾವೆ. ಕರುಳಿನ ಕೂಗಿಗೂ ಕೂಡ ಬೆಲೆ ಕೊಡದ ಈಕೆ ಪ್ರಿಯಕರನೇ ನನಗೆಲ್ಲ ಅಂತ ಆತನ ಹಿಂದೆಯೇ ಹೋಗಿದ್ದಾಳೆ ಎನ್ನಲಾಗ್ತಿದೆ. ಆನೇಕಲ್ನಲ್ಲಿ ಮದುವೆಯಾಗಿ 11 ವರ್ಷಗಳ ಬಳಿಕ ಗಂಡ ಸಂಸಾರ 3 ಮಕ್ಕಳನ್ನ ಬಿಟ್ಟು ಈಕೆ ಇದೀಗ ಲವರ್ ಜೊತೆ ಪರಾರಿಯಾಗಿದ್ದಾಳೆ. 11 ವರ್ಷದ ಹಿಂದೆ ಪ್ರೀತಿಸಿ ಮದುವೆ. ಆನೇಕಲ್ನ ಬಸವನಪುರದ ಮಂಜುನಾಥ್ ಎಂಬಾತನ ಪತ್ನಿ ಲೀಲಾವತಿ ಗಂಡ ಮಕ್ಕಳು ಬೇಡ ಅಂತ ಪ್ರಿಯಕರ ಹಿಂದೆ ಬಿದ್ದಿದ್ದಾಳೆ. 11 ವರ್ಷದ ಹಿಂದೆಯೇ ಮಂಜುನಾಥ್ನನ್ನ ಲೀಲಾವತಿ ಪ್ರೀತಿಸಿ ಮದುವೆಯಾಗಿದ್ಲು. ಈ ದಂಪತಿಗೆ 2 ಗಂಡು ಮಕ್ಕಳು ಹಾಗೂ ಓರ್ವ ಹೆಣ್ಣು ಮಗಳಿದ್ದಾಳೆ. ಸಂತು ಜೊತೆ ಲೀಲಾ ಲವ್ವಿ ಡವ್ವಿ. ತಾನಾಯ್ತು ಸಂಸಾರ ಆಯ್ತು ಅಂತ ಇರದ ಈ ಲೀಲಾ ಇತ್ತೀಚೆಗೆ ಯಾಕೋ ಸಂತು ಎಂಬಾತನ ಜೊತೆಗೆ ಲವ್ವಿ ಡವ್ವಿ ಶುರು ಮಾಡಿದ್ದಾಳೆ. ಸಂತು ಎಂಬಾತನ ಜೊತೆ ಓಡಾಡ್ತಿದ್ದ ಈಕೆ ಕಳೆದ ಭಾನುವಾರದಂದು ಗಂಡ ಮಕ್ಕಳನ್ನ ಬಿಟ್ಟು ಲವರ್ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಲವರ್ ಜೊತೆ ಪೊಲೀಸ್ ಠಾಣೆಗೆ ಬಂದ ಲೀಲಾ. ಬನ್ನೇರುಘಟ್ಟ ಠಾಣೆಯಲ್ಲಿ ಗಂಡ ಮಂಜುನಾಥ್ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ದಾರೆ. ಬಳಿಕ ಪ್ರಿಯಕರನ ಜೊತೆಗೆ ಲೀಲಾವತಿ ಪೊಲೀಸರ ಮುಂದೆ ಹಾಜರಾಗಿದ್ದಾಳೆ. ಪೊಲೀಸರ ಸಮ್ಮುಖದಲ್ಲಿಯೇ ವಿಚಾರಣೆ ನಡೆದಿದ್ದು, ಈ ವೇಳೆ ನನಗೆ ಪತಿ ಹಾಗೂ ಮಕ್ಕಳು ಬೇಡವೇ ಬೇಡ ಎಂದು ಲೀಲಾವತಿ ಹೇಳಿದ್ದಾಳೆ. ಅತ್ತ ಗಂಡ ನನಗೆ ನನ್ನ ಹೆಂಡತಿ ಬೇಕು ಅಂತ ಕಣ್ಣೀರು ಹಾಕ್ತಿದ್ದಾರೆ. ಇತ್ತ 3 ಮಕ್ಕಳು ಕೂಡ ನಮ್ಮನ್ನ ಬಿಟ್ಟು ಹೋಗಬೇಡ ಅಂತ ಅಮ್ಮನ ಬಳಿ ಗೋಗರಿತಾ ಇದ್ರು. ಆಕೆಯ ತಾಯಿ ಹೃದಯ ಮಾತ್ರ ಕರಗಿಲ್ಲ ನೋಡಿ. ನಾ ರೂಮ್ಗೆ ಕರ್ಕೊಂಬಂದಿರೋದು ಅಂದರೆ ಇದರಲ್ಲಿ ನನ್ನ ಫೋಟೋಸಲ್ಲೆಲ್ಲ ಇವನು ನನ್ನ ಮನೆಯಲ್ಲೇ ಮಲಗಿರೋದು, ಅವನದೇ ಡಾಲರ್ ಹಾಕಿರೋದು. ನನ್ನ ತೆಗ್ಸಿನೇ ತಗೊಟ್ಟು ಯಾಮಾರಿಸಿ ಸಾರ್ ನನ್ನ ಹೃದಯನ ಹೊಡ್ಕೊಂಡು ಹೋಗ್ಬಿಟ್ಟಣ್ಣ. ನನ್ನ ದೇವತೆ ಅವಳು ನನ್ನ ಪೂಜಿಸಿ ನನ್ನ 4-5 ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ. ನನ್ನ ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ಇವತ್ತು ನನ್ನ ಮಗನ್ ಬರ್ತಾಳೆ ಯಾಮಾರಿಸ್ಬಿಟ್ಟ ಅವನು. ಸಂತು ಫ್ರಾಡು. ನನ್ನ ಹೆಂಡತಿಗೆ ಸೈಟ್ ಐತೆ ಅದೈತೆ, ಅವನಿಗೇನು ಇಲ್ಲ. ಸ್ಪೀಡ್ ಗ್ಯಾಂಗರ್ ಅವನು. ನೋಡಿ ಸಾರ್, ಈ ಸೀರೆ ಅವನೇ ಕೊಡ್ಸಿರೋದು. ನೋಡಿ ಸಾರ್, ಇಲ್ಲ
ಸೀರೆ ಕೊಡಿಸಿ ಎಲ್ಲ ಇದು ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ಮನೇಲೆ ಮಲಗಿರೋದು ಅವ್ನು ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು. ನನ್ನ ಹೆಂಡತಿ ಮುದ್ದಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಸಕ್ಕದಾಗಿದ್ದಾಳೆ, ಮೋಸ ಮಾಡಿಬಿಟ್ಟ ಅಣ್ಣ. ದೇವ್ರೇ, ಪಬ್ಲಿಕ್ ಅಪ್ಪ ಕಾರಣ ಇದಕ್ಕೆಲ್ಲ. ಸ್ವಾಮಿ, ಜನನೇ ಇರ್ಬೇಕಪ್ಪ ನನಗೆ. ದೇವ್ರೇ, ಜನ ಎಲ್ಲ ಹೆಲ್ಪ್ ಮಾಡಿಯಪ್ಪ ನನಗೆ. ನನ್ನ 3 ಜನ ಮಕ್ಕಳಿದಾರಪ್ಪ. ನನ್ನ ಪತ್ನಿ ಅಂದವಾಗಿದ್ದಾಳೆ ಎಂದು ಪ್ರಿಯಕರ ಸಂತು ಮರಳು ಮಾಡಿದ್ದಾನೆ ಅಂತ ಆಕೆಯ ಗಂಡ ಮಂಜುನಾಥ್ ಆರೋಪ ಮಾಡಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH